Hi friends, welcome to my YouTube channel. ಇವಾಗ ಓಪನ್ ಮಾಡಬೇಕು. Hi friends. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಈ ತರ ಎಲ್ಲ ಡೈಲಾಗ್ ಹೊಡಿಬೇಡ. ನೋಡ್ದಾ? ಓ ಅಂದ್ರೆ ಒಂದೇ ಸ್ಪೂನ್, ಅವ್ನಿಗೆ 2 ಸ್ಪೂನ್ ಅಷ್ಟೇ ತಿನ್ಸೋದು ನೀನು. ಪಾಪ ಅವ್ನು ಡಯಟ್ ಅಲ್ಲ ಅವ್ನಿ. ನೋಡ್ರಿ, ಸುಮ್ಮನೆ ಒಂದೇ ಸ್ಪೂನಲ್ಲಿ ನೆಪ ಅಂತ ಹೇಳ್ಬಿಟ್ಟು ಜಾಸ್ತಿ ತಿನ್ನಕ್ಕೆ. ಮೊದಲನೇ ದಿವಸನೇ ಫ್ರಾಡ್. ನೀನ್ ತಿಂದ್ರೆ ನಾನು ತಿಂದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡಿ ಫ್ರೆಂಡ್ಸ್, ಮಸಾಲ ಪೂರಿ ತಿನ್ನಕ್ಕೆ ಏನ್ ಬರ್ತಾರೆ. ಕಿತ್ತು ತಿನ್ನುವಂತ ಬಡತನ ನಮ್ಮ ಮನೇಲಿ. ಸ್ಪೂನ್ ಇಲ್ಲ, ಅನ್ನದ ಕೈಯಲ್ಲಿ ಮಸಾಲ ಪೂರಿ ತಿನ್ಸ್ತವ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇದಾಕ್ಬೇಕು, ಖಂಡಿತ ಹಾಕ್ಬೇಕು. ಆಯ್ತು, ಆಮೇಲೆ ಈ ಸಮಯದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ? ಖಂಡಿತ ಹಾಕ್ಬೇಕಿದ್ರು ಈ ಸಮಯದಲ್ಲೇ ಖಂಡಿತ ಈ ವಿಡಿಯೋ ಹಾಕ್ತು. ಮೊದಲೊಂದು ವಿಶೇಷ ಇದೆ, ನಮ್ಮ ಅತ್ತಿಗೆ ತಿನ್ನಿಸ್ತಾ ಇರೋದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕೈಲಿ ತಿನ್ನಿಸ್ತಿರೋದು 3 ಸ್ಪೂನ್ ಕಣ ಆಗಿದ್ದು. ನೋಡ್ತಾ ಬೇಗ ಬೇಗ ಖಾಲಿ ಮಾಡ್ಬಿಟ್ಟ, ಬೇಗ ಖಾಲಿ ಮಾಡ್ಬಿಟ್ಟ. ಅಲ್ಲಿ ನೋಡಿದ್ರೆ ಬಕಾಸೂರ್ ನನ್ ಮಗ ಅನ್ಕೊಂಬೇಕು ಇವರು. 3 ಸ್ಪೂನ್ ಖಾಲಿ ಆಯ್ತಲ್ಲ, ಬಕಾಸುರ ಅನ್ಕೊಳಲ್ಲ, ಇವ್ನ್ ಕಮ್ಮಿ ತಿಂತಾನೆ ಅಂತ ಅನ್ಕೋತಾರೆ. ಸ್ವಲ್ಪ ಕಡಿಮೆ ಹೇಗಿತ್ತು ಹೇಗಿತ್ತು ಮಸಾಲ ಪುರಿ? ಚೆನ್ನಾಗಿತ್ತು. ಕಡಿಮೆ ಸುಮಕ ಪಾನಿ ಹೇಗಿತ್ತು ಮಸಾಲ ಪುರಿ? ಚೆನ್ನಾಗಿದ್ಯಾ? ಹೇಗಿತ್ತು ಮಸಾಲ ಪುರಿ? ಎಂತ್ರಲ್ಲಿ ತಿಂದ್ರಿ? ಕಾಲಿನ ಆಗ್ಲಿ 3 ಬಟ್ಲು ತಿಂದ್ಬಿಟ್ಟು ಹಂಗುಂತವ್ರು ನೋಡಿ ಇಲ್ಲಿ. ಫ್ರೆಂಡ್ಸ್, ಈ ಥರದ 3 ಬಟ್ಲಲ್ಲಿ ತಿಂದ್ಬಿಟ್ಟು 3 ಸ್ಪೂನ್ ಅಂತ ಸುಳ್ಳು ಹೇಳ್ತವ್ರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮಸಾಲ ಪುರಿ ಬಗ್ಗೆ? ಕೈಲಿ ತಿನ್ಬೇಕು ಅನ್ಸ್ತು ಕಣಪ್ಪ. ಸ್ಪೂನಲ್ಲಿ ತಿಂತಾ ಇದ್ದೀರಾ ಮತ್ತೆ? ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾಗಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಇವಾಗ ಓಪನ್ ಮಾಡಬೇಕು. ಸತ್ಯ, ತಮಾಷೆ ಮಾಡ್ತಿಲ್ಲ. ನೋಡಿ ಫ್ರೆಂಡ್ಸ್, ಇಂಥವರೆಲ್ಲ ಇರ್ತಾರೆ. ಇವರೆಲ್ಲ ಲಾಗ್ ಮಾಡೋರು ಇವರು. ಇಲ್ಲ, ಇವಾಗಿಂದ ಟ್ರೈನಿಂಗ್ ತಗೊಂತ. ಇನ್ಮೇಲೆ ಚಾಲೆಂಜ್ ಚಾನಲ್ ನೇಮ್ ಹೇಳ್ರಿ ನೀವೇ. ಅದನ್ನೇ ಇಡ್ತೀಯಾ? ಚೆನ್ನಾಗಿರ್ಬೇಕು. ಆಮೇಲೆ ಸ್ವಲ್ಪ ಟೈಮ್ ಕೊಡು. ಇಮಿಡಿಯೇಟ್ ಹೇಳಿದ್ರೆ ಹೆಂಗೆ ಹೇಳಿ? ಅದು ಫಾಸ್ಟಾಗಿ ಬರಬೇಕು. ಗೊತ್ತಿಲ್ಲ ನನಗೆ. ನೀನು ಹೇಳು. ಜಯಶ್ರೀ. ನಿನ್ನ ಹೆಸರು ಹೇಳು ಅಂತ ಕೇಳಲಿಲ್ಲ ನಾನು. ಚಾನಲ್ ನೇಮ್ ಹೇಳು ಅಂತಿದ್ದು. ಏನಾದ್ರು ಹೇಳಮ್ಮ, ಒಂದು ಪದ ಬಿಡು. ನನ್ ಮಾತ್ರ ಸೇರಿಸ್ಬೇಡ ಅಷ್ಟೇ. ಅಲ್ಲ, ಖಂಡಿತ ನಿಂದೆ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗೈತೆ. ಇಲ್ಲಿ ನೋಡಿ ಗೈಸ್, ಪಾನಿಪುರಿ ತಿಂದು ಅದನ್ನು ಜೀರ್ಣ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂತ ನಮ್ಮ ಅಣ್ಣ ಅದಕ್ಕೆ ಇಬ್ಬರು ಜಗಳ ಆಡ್ಕೊಂಡು, ಏನೋ ಕಾಮಿಡಿ ಫೈಟ್ ಅಷ್ಟೇ, ಸೀರಿಯಸ್ ಆಗೇನಿಲ್ಲ, ನೋಡಿ ಹೆಂಗೆ ಆಡ್ತಿದ್ದಾರೆ ಅಂತ. ಆಚೆಯಿಂದ ನಮ್ಮ ಅಣ್ಣ ಚಿಲ್ಕ ಹಾಕ್ಕೊಂಡು ಆಟ ಆಡಿಸ್ತಿದ್ದಾನೆ, ಈ ಕಡೆಯಿಂದ ನಮ್ಮ ಅತ್ತಿಗೆ ತೆಗಿ ಅಂತ ಬಡ್ಕೊಂತವ್ರೆ. ಅದಕ್ಕೆ ಹೇಳೋದು, ಚಿಕ್ಕ ಮಕ್ಳಿಗೆ ಆಡೋ ಮಕ್ಳಿಗೆ ಮದುವೆ ಮಾಡಿಬಿಟ್ರೆ ಹಿಂಗೆ ಆಗೋದು, ಏನು ಮಾಡೋಕ್ಕಾಗಲ್ಲ. ಸೊ ಗಾಯ್ಸ್, ನೈಟ್ ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಆಚೆ ಬಂದು ಟಿಫನ್ ಏನು ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ರು. ಸೊ ನಮ್ಮ ಕಡೆ ಅಕ್ಕಿ ರೊಟ್ಟಿ ಈ ಥರ ಮಾಡ್ತಾರೆ, ಸೌದೆ ಒಲೆಯಲ್ಲಿ ಮಾಡ್ತಾರೆ. ಸೊ ನೀವೇನೇ ಹೇಳಿ ಗಾಯ್ಸ್, ಗ್ಯಾಸು ಸ್ಟೌವು ಏನಾದರೂ ಇಗ್ನೇಷನ್ ಸ್ಟವ್ ಏನೇನೋ ಬಂದಿರ್ಬೋದು,
ಬಟ್ ಈ ಸೌದೆ ಒಲೆ ಊಟ ಅಡುಗೆ ಏನೇ ಮಾಡಿ ಆ ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಅದನ್ನು ಲೈಕ್ ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅಕ್ಕಿ ರೊಟ್ಟಿ ಈ ಥರ ಮಾಡ್ತಾರೆ ನಮ್ಮ ಕಡೆ. ಸೊ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಸೊ ನಮ್ಮ ಸೈಡಲ್ಲಿ ಈ ಥರ ಆಲ್ಮೋಸ್ಟ್ ಹಿಂಗೆ ಮಾಡೋದು. ಸೊ ಅದು ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿ ತಿನ್ನೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ಆಂಟಿ ಏನು ಸಖತ್ತಾಗಿ ರೊಟ್ಟಿ ಬಿಡ್ತಾ ಇದ್ದಾರಲ್ಲ, ಅದನ್ನೊಂದು ವೀಡಿಯೋ ಮಾಡ್ಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಣ ಅಂತ ವೀಡಿಯೋ ಮಾಡ್ಕೊತಾ ಇದ್ರೆ ಆಂಟಿ ಸಡನ್ನಾಗಿ ಒಂದು ಮಾತು ಹೇಳ್ಬಿಡೋದಾ? ಈಗ ನೈಟ್ 12:30 ಆಗಿರ್ಬೋದು. 1 o'clock ಆಗಿರ್ಬೋದು. ಈಗ ನಾವು ಒಬ್ಬೊಬ್ರು ಹೆಂಗಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದು ನಮ್ಮ ಅತ್ತಿಗೆಮ್ಮ. ನಮಸ್ಕಾರ. ನಮ್ಮ ಅತ್ತಿಗೆ ಗಂಡ ಅಲ್ಲಿ, ನಮ್ಮ ಅಣ್ಣ. ಅಯ್ಯೋ ನಮಸ್ಕಾರ. ನಮ್ಮ ಅಣ್ಣ. ಈಗ ನನ್ನ ತಂಗಿನ ತೋರಿಸ್ತೀನಿ, ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಆಯಿತಾ. ಅವ್ರಿಲ್ಲ ಅಂದರೆ ಭಾಳ ಶೂನ್ಯ ರೀ. ಅಂಜಲಿ ಅವರೇ, ತೋರೆ ಅಂಜಲಿ ಒಮ್ಮೆ ನೋಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ. ನ್ಯಾಚುರಲ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಎಂಗೇಜ್ಮೆಂಟ್ ಅಲ್ಲೂ ನೀವೇ ಮಾಡಿದ್ದು, ನಮ್ಮ ಅಕ್ಕನ ಮದ್ವೆಲ್ಲೂ ನೀವೇ ಮಾಡಿದ್ದು, ಇವಾಗ ನನ್ನ ಮದ್ವೆಲ್ಲೂ ನೀವೇನೆ, ನೆಕ್ಸ್ಟ್ ಫಂಕ್ಷನ್ಗೂ ನೀವೇನೆ. ನೆಕ್ಸ್ಟ್ ನಿಮ್ ಫಂಕ್ಷನ್ಗೂ ನಾನೇ ಬರ್ತೀನಿ. ತುಂಬಾ ಟ್ಯಾಲೆಂಟೆಡ್ ಮನು, ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದ್ರೆ ಹಿಂಗ ಆಡ್ತಾನೆ. ಕೇಳ್ಕೊಳ್ಳುವ ಅದು ವಿಡಿಯೋಗೆ ಮಾತ್ರ ಅನ್ಸುತ್ತೆ, ಸುಮ್ಮನೆ ಇಲ್ಲ. ಓಕೆನಾ? ನಂದು ನಾನು ಗೊಂಬೆದು ಒಂದು ಫೋಟೋ ತೆಗೀರಿ. ಮನು ವಿಡಿಯೋ ಆಗ್ತಿದೆಯಲ್ಲ, ಹೆಂಗ ಅನಿಸ್ತಪ್ಪ? ಸಗದಾಗೈತೆ. ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಮಿಸ್ಸಿಂಗ್ ಇದೆ ಹೇಳ್ಬಿಡು, ಆಯ್ತು. ದೃಷ್ಟಿ ಆಗ್ಬಿಡುತ್ತೆ. ಮನು ಹೇಳ್ದಂಗೆ ಅವ್ರ ಗೊಂಬೆಗೆ ದೃಷ್ಟಿ ಆಗುತ್ತೆ, ಹಂಗಾಗಿ ದೃಷ್ಟಿ ಪಟ್ಟೆ ಇಟ್ಬಿಡೋಣ. ಓಕೆ, ನೋಡಿ ಎಲ್ಲ ಕ್ಲಿಯರಾ ಮನು? ಮನೆಯಿಂದ ಹೊರಟು ದೇವಸ್ಥಾನ ಹತ್ರ ಬಂದು ಪೂಜೆ ಮಾಡಿಸ್ತಿದ್ವಿ. ಸೊ ಇದು ನಮ್ಮೂರು ಬಸವಣ್ಣ. ಎಲ್ಲರೂ ಮನಸ್ಸಿಂದ ಬೇಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಆಯುಷ್ ಆರೋಗ್ಯ ಕೊಟ್ಟು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಸೊ ಇಲ್ಲಿಂದ ನಾವು ದೇವ್ರುಗಳನ್ನೆಲ್ಲ ಪೂಜೆ ಮಾಡಿಕೊಂಡು ಕಳಶ ಅದು ಇದೆಲ್ಲ ಎತ್ಕೊಂಡು ದೇವ್ರುಗಳನ್ನ ಹೆಗ್ಲ ಮೇಲೆ ಹಾಕ್ಕೊಂಡು ಮೆರವಣಿಗೆ ಬಂದ್ವಿ. ಸೊ ಊರಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ಸ್ವಲ್ಪ ಇಷ್ಟೊಂದು ಸಂಪ್ರದಾಯ ಶಾಸ್ತ್ರ ಇದೆಲ್ಲ ಇರುತ್ತೆ, ಅದೆಲ್ಲ ಮುಗಿಸ್ಕೊಂಡು ಮನೆ ಹತ್ರ ದೇವ್ರನ್ನ ಕರ್ಕೊಬಂದು ಮತ್ತೆ ಸ್ವಲ್ಪ ಹೊತ್ತು ಮನೇಲಿ ಕೂರಿಸಿ ಮತ್ತೆ ವಾಪಸ್ ಕಳಿಸ್ತೀವಿ. ಸೊ ಇಲ್ಲಿ ನೋಡಿ ಈ ಥರ ಇನ್ನೊಂದು ಸಂಪ್ರದಾಯ ಇರುತ್ತೆ. ಸೊ ಗೈಸ್, ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಇಷ್ಟಪಟ್ಟಿರ್ತೀರ ಅಂದ್ಕೊತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.